यतिराज यतिराज जय हो यतिराज यतिराज रामानुज जय हो रामानुज जय हो यतिराज 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 जय हो यतिराज यतिराज रामानुज जय हो रामानुज जय हो विशिष्टाद्वैता प्रतिपादक यतिराज श्री वैष्णव कुल गुरुवे गुरुवर्य यतिराज श्री वैष्णव कुल गुरुवे गुरुवर्य यतिराज 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 जय हो ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಇರುವವರು ಶ್ರೀಮತಿ ವಿಜಯಲಕ್ಷ್ಮೀನಾರಾಯಣಮೂರ್ತಿ. ಇವರು ನಮ್ಮ ಶ್ರೀಮಠದ ಪರಮಾಪ್ತ ಶಿಷ್ಯರು ಮತ್ತು ಆಳ್ವಾರರುಗಳ ಅರುಳಿಚ್ಛೆಯಲ್ಲಾದ 4000 ದಿವ್ಯ ಪ್ರಬಂಧಗಳನ್ನು ಕರ್ನಾಟಕದಾದ್ಯಂತ ನಮ್ಮ ಶ್ರೀಮಠದ 100 ಶಿಷ್ಯರು ಹಾಗೂ ಭಕ್ತರುಗಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಇಂದು ಅವರು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಇಲ್ಲಿಗೆ ಆಗಮಿಸಿದ್ದಾರೆ. ಬನ್ನಿ ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ವಿಜಯಲಕ್ಷ್ಮಿ. ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ತೀರಾ? ಖಂಡಿತ. ಶ್ರೀಮತೆ ರಾಮಾನುಜಾಯ ನಮಃ. ಆಳ್ವಾರ್ ಎಂಬೆರುಮಾನಾರ್ ಜಿಯರ್ ತಿರುವಡಿಗಳೇ ಶರಣಂ. ಯತ್ವದ್ರೀಶಪದಾಬ್ಜಚಿಂತನರತಂ ಸಂಪತ್ಕುಮಾರಾಭಿಧಾತ್ ಸ್ವಾಚಾರ್ಯಾತ್ ಯತಿರಾಜಕಲ್ಪಿತಮಠೆ ಪ್ರಾಪ್ತಾಗಮಾಂತದ್ವಯಂ ನಲ್ಲಾನ್ ವಂಶಜಮೌಕ್ತಿಕಂ ಪ್ರತಿಕಲಂ ಶ್ರೀವೈಷ್ಣವಾರಾಧಕಂ ಶ್ರೀನಾರಾಯಣಲಕ್ಷ್ಮಣಾಖ್ಯಯಮಿನಂ ವಂದೇ ಸತಾಂ ರಕ್ಷಕಂ ವಿರೋಧೌ ಪೂರ್ವಫಲ್ಗುನ್ಯಾಂ ಸಿಂಹಮಾಸೇ ಕೃಪ್ತೋದಯಂ ಯದ್ವದ್ರಿ ಯತಿರಾಜಶ್ರೀ ನಾರಾಯಣಂ ಭಜೆ. ಶ್ರೀ 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 ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ 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 ಯದುಗಿರಿ ಯತಿರಾಜ GS ಸ್ವಾಮಿಗಳ ತಿರುವಡಿಗಳ ಪಾದಾರವಿಂದಗಳಿಗೆ ನಮಸ್ತಾ ಈ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಸರು ವಿಜಯಲಕ್ಷ್ಮಿ ನಾರಾಯಣಮೂರ್ತಿ. ನಾನು ಬೆಂಗಳೂರಿನ ನಿವಾಸಿ. ಹಾಗೆ ನಾನು ರಾಮಾನುಜ ನಮ್ಮ ಯತಿರಾಜ GS ಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ 4000 ದಿವ್ಯ ಪ್ರಬಂಧವನ್ನು ಸುಮಾರು ಒಂದು 100ರಿಂದ 150 ಜನ ಮಾತೆಯರಿಗೆ ಹೇಳ್ಕೊಡ್ತಾ ಇದ್ದೇನೆ. ಇದೆಲ್ಲ ಸಾಧ್ಯ ಆಗಿದ್ದು GS ಸ್ವಾಮಿಗಳ ಅನುಗ್ರಹದಿಂದ. ಯಾವಾಗಲೂ GS ಸ್ವಾಮಿಗಳ ರಾಮಾನುಜರಿಂದ ಅಂತ ಹೇಳ್ತಾರೆ, ನಾ ಹೇಳ್ತೀನಿ GS ಸ್ವಾಮಿಗಳ ಅನುಗ್ರಹದಿಂದ ಅಂತ ನಾನು ಹೇಳ್ತೇನೆ. ನಿಮಗೆ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಯಾವಾಗಿಂದ ಅಭಿರುಚಿ ಮೂಡಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ನಾನು ಈ ಪ್ಯಾಂಡಮಿಕ್ ಇಯರ್ ಏನಿತ್ತು, ಕರೋನಾ ಟೈಮಲ್ಲಿ ಆನ್ಲೈನಿಂದ ನಾನು ಕೂಡ ಶ್ರದ್ಧಾ ಭಕ್ತಿಯಿಂದ ಕಲಿತಂಥದ್ದು. ಶ್ರೀನಿವಾಸ ಇಂಗಾರ್ ಮಾಮ ಅಂತ ಅವರಿಂದ ಕಲಿತಂಥದ್ದು. ಆದರೆ ನನ್ನ ಒಂದು ಪ್ರಥಮ ಗುರು ಅಂದರೆ ನನ್ನ ಯಜಮಾನರು, ನನ್ನ ಪತಿ ನಾರಾಯಣಮೂರ್ತಿಯವರು. ಸೊ ಅವರಿಂದ ಕಲಿತು ಆಮೇಲೆ ಹೀಗೆ ಮನೆಯಲ್ಲೇ ಅಕ್ಕನ ಮಕ್ಕಳು ಇವ್ರಿಗೆ ಹೇಳೋಕ್ಕೆ ಶುರು ಮಾಡಿದ್ದು. ಇವತ್ತು ಇಬ್ಬರಿಂದ 4 ಆಯಿತು. 4ರಿಂದ ಈಗ 120ರಿಂದ 130 ಜನ ಪ್ರತಿ ದಿವಸ 5 ಬ್ಯಾಚ್ಗಳಲ್ಲಿ ನಾನು ದಿವ್ಯ ಪ್ರಬಂಧವನ್ನು ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದೆ. ಬಹಳ ಸಂತೋಷ. ನಮ್ಮ GS ಸ್ವಾಮಿಗಳ ಪರಿಚಯ ನಿಮಗೆ ಯಾವಾಗ ಆಯಿತು, ಮತ್ತು ನಮ್ಮ ಶ್ರೀಮಠಕ್ಕೂ ನಿಮಗೂ ಯಾವಾಗಿಂದ ಒಡನಾಟ ಪ್ರಾರಂಭ ಆಯಿತು, ಅದ್ರ ಬಗ್ಗೆ? GS ಸ್ವಾಮಿಗಳ ಪರಿಚಯ ನನಗೆ ಸುಮಾರು ಒಂದು 8-10 ವರ್ಷಗಳಿಂದನೇ ಇದೆ. ದಾಸನಪುರ ಉಭಯ ವೇದಾಂತ ಸಭಾಗೆ ಅವರು ಪ್ರತಿ ವರ್ಷ ಬರ್ತಾ ಇದ್ದಾಗ ಹಾಗೆ ಅವರ ಅನುಗ್ರಹ ಅಲ್ಲೇ ಪಡೀತಾ ಇದ್ವಿ. ನಾವು ತುಂಬ ಒಂದು ಮಠಕ್ಕೆ ನಾವು ತುಂಬ ಇದಾಗಿದ್ದು, ತುಂಬ ಆತ್ಮೀಯರಾಗಿದ್ದು ಅಂತಂದರೆ GS ಸ್ವಾಮಿಗಳಿಗೆ ಈ ಒಂದು ವಿಜಯೋತ್ಸವ ಸಮಯದಲ್ಲಿ. ಯಾವಾಗ ವಿಜಯೋತ್ಸವ ಸಮಯದಲ್ಲಿ GS ಸ್ವಾಮಿಗಳು ಎಲ್ಲೆಲ್ಲಿ ಅವರು ಹೋಗಿ ಆ ಒಂದು
ಅಷ್ಟಕ್ಕೆ ಮುಂಚೆ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ರು. ಆ ಸಮಯದಲ್ಲಿ ನಾವು ನಮ್ಮ ಗೋಷ್ಠಿಯಿಂದ ನಾವೆಲ್ಲ ಮಾತೆಯರು ಹೋಗಿ ಗೋಷ್ಠಿಯವರೆಲ್ಲ ಹೋಗಿ ಜಿ ಎಸ್ ಸ್ವಾಮಿಗಳು ಬರೋಕ್ಕೆ ಮುಂಚೆ ರಾಮಾನುಜ ನೂತನದಾದಿ ಪಾರಾಯಣ ಮಾಡಿರ್ತಿದ್ವಿ. ಜಿ ಎಸ್ ಸ್ವಾಮಿಗಳು ಹೇಳ್ತಿದ್ರು, ವಿಜಯಲಕ್ಷ್ಮಿ ನೀವು ದಿವ್ಯ ಪ್ರಬಂಧ ನಿಮ್ಮ ಗೋಷ್ಠಿಯಿಂದ ಆಗಿದೆ ಅನ್ನೋ ಒಂದು ವಿಷಯವನ್ನು ನಮ್ಗೆ ಅವರಿಗೆ ಅರಿವಾಗ್ತಿತ್ತು ನಾವು ಮಾಡಿರೋವಂಥದ್ದು. ಹಾಗೆ ಈ ಒಂದು ನಿಕಟ ತುಂಬ ಸಂಪರ್ಕ ಜಿ ಎಸ್ ಸ್ವಾಮಿಗಳ ಒಂದು ಅನುಗ್ರಹಕ್ಕೆ ನಮ್ಮ ಗೋಷ್ಠಿಯವರು ಮತ್ತು ನಾವೆಲ್ಲ ಭಾಜನರಾಗಿದ್ದು ಆ ಸಮಯದಲ್ಲಿ ವಿಶ್ವ ವಿಜಯೋತ್ಸವ ಸಮಯದಲ್ಲಿ. ನೀವು ಈ ವಿಶ್ವ ವಿಜಯ ಮಹೋತ್ಸವ ಟೈಮಲ್ಲಿ ಹೇಳಿದ್ರಲ್ಲ, ಸ್ವಾಮಿಗಳು ಎಲ್ಲೆಲ್ಲಿ ಸಭೆಗಳನ್ನ ಏರ್ಪಡಿಸಿದ್ರು ಅಲ್ಲೆಲ್ಲ ಗೋಷ್ಠಿ ಜೊತೆ ಹೋಗಿ ಅಲ್ಲಿ ಪಾರಾಯಣ ಮಾಡಿ ಬರ್ತಿದ್ವಿ. ಅಷ್ಟು ಜನನ ನೀವು ಹೇಗೆ ಕರ್ಕೊಂಡು ಹೋಗ್ತಿದ್ರಿ, ಅಲ್ಲಿ ಹೇಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ನೀವು ಹೇಗೆ ಮಾಡ್ಕೊಂಡ್ರಿ ಅದನ್ನು ನಮ್ಮ ವೀಕ್ಷಕರ ಜೊತೆ ಸ್ವಲ್ಪ ಹಂಚ್ಕೊಳ್ಳಿ. ಖಂಡಿತ. ನಾವೊಂದು 60 ಜಾಗಗಳಿಗೆ ಹೋಗಿ ಬಂದಿದ್ದೇವೆ, ಇನ್ಕ್ಲೂಡಿಂಗ್ ಚಿತ್ರದುರ್ಗ ಇರ್ಬೋದು, ಎಲ್ಲ ಕಡೆನೂ ನಾವು ಹೋಗಿ ಬಂದಿರುವಂಥದ್ದು. ಯಾವ ಕೆಲವು ಊರುಗಳ ಹೆಸರು? ಖಂಡಿತ. ಕನಕಪುರ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೆ ಚಿಂತಾಮಣಿ, ದಾವಣಗೆರೆ, ಸಾಕಷ್ಟು ಜಾಗಗಳಿಗೆ ನಾವು ಹೋಗಿ ಬಂದಿದ್ದೇವೆ. ಜಿ ಎಸ್ ಸ್ವಾಮಿಗಳು ಹೋಗೋಕ್ಕೆ ಮುಂಚೆ ಹೋಗಿ ಅಲ್ಲಿ ಪಾರಾಯಣ ಮಾಡ್ತಾ ಇದ್ವಿ. ಇಲ್ಲ, ಅದು ಜಿ ಎಸ್ ಸ್ವಾಮಿಗಳು ಕೊಟ್ಟಂಥ ಶಕ್ತಿ ಅಷ್ಟೇ, ಇನ್ನೇನು ಹೇಳಲಾರೆ ನಾನು. ಅದು ಹೇಗಾಯಿತು ಏನಾಯಿತು ಗೊತ್ತಿಲ್ಲ ನನಗೆ. ಯಾವಾಗ ಕರೆದ್ರು ಗೋಷ್ಠಿಯವರು ಎಲ್ಲ ಮಾತೆಯರು ಬರ್ತಿದ್ರು. ನೀವು ಅಷ್ಟು ಜನ ಕರ್ಕೊಂಡು ಹೋಗೋದೇ ದೊಡ್ಡ ವಿಷಯ ಅಲ್ವಾ? ಅದು ಜಿ ಎಸ್ ಸ್ವಾಮಿಗಳಿಂದ ನಡೆದಿರುವಂಥದ್ದು. ಹೇಗೆ ದೇವರಿಂದ ನಡೀತು ಅಂತ ಹೇಳ್ತೀವಿ, ಹಾಗೆ ಜಿ ಎಸ್ ಸ್ವಾಮಿಗಳ ಅನುಗ್ರಹದಿಂದ ನಡೆದಿರುವಂಥದ್ದು. ಇಲ್ಲ, ನನ್ನಿಂದ ಏನೂ ಆಗಿಲ್ಲ. ಇಲ್ಲಿ ಎಲ್ಲ ಆಗಿರೋದು ಜಿ ಎಸ್ ಸ್ವಾಮಿಗಳ ಅನುಗ್ರಹದಿಂದ ಅಷ್ಟೇ. ಅಂಡ್ ಅವ್ರ ಅನುಗ್ರಹ ಇದ್ದಿದ್ದರಿಂದ ನಿಮಗೆ ಅದು ಕಷ್ಟ ಅಂತಾನೂ ಅನಿಸಿಲ್ಲ? ಖಂಡಿತ. ಪ್ರಯಾಣ ಆಗ್ಬೋದು, ಅಲ್ಲಿ ವ್ಯವಸ್ಥೆಗಳಾಗ್ಬೋದು? ಖಂಡಿತ ಇಲ್ಲ, ಕಷ್ಟ ಏನೂ ಆಗಿಲ್ಲ. ಅವ್ರ ಅನುಗ್ರಹದಿಂದ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಹೋದಾಗ ಕೂಡ ನಮಗೆ ಅಲ್ಲಿ ಫಲಮಂತ್ರಾಕ್ಷತೆ ಕೊಟ್ಟಾಗ್ಲ ಅಷ್ಟೇ ಧನ್ಯರು ನಾವು ಅಲ್ಲಿ ಅದು ತೊಗೊಂಡಾದಾಗ. ಖಂಡಿತ ತುಂಬ ಸಂತೋಷ. ವಿಜಯೋತ್ಸವ ಸಮಯದಲ್ಲಿ ಜಿ ಎಸ್ ಸ್ವಾಮಿಗಳು ನಮಗೆಲ್ಲರಿಗೂ ಎಲ್ಲರೂ ನಮ್ಮ ಶ್ರೀ ವೈಷ್ಣವ ಬಂಧು ಬಾಂಧವ್ರನ್ನೆಲ್ಲ ಆ ಒಂದು ರೂಫ್ ಕೆಳಗಡೆ ಸೇರಿಸಿ ಇಷ್ಟು ಕಡೆ ನಮ್ಮ ಬಂಧು ಬಾಂಧವರು ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಸೊ ಎಲ್ಲರೂ ಒಂದೇ ಸೂರ್ಯನಡಿ ಸೇರಿಸಿ ನಮ್ಮ ಆ ಒಂದು ಕೈಂಕರ್ಯವನ್ನು ನೋಡಿದಂಥದ್ದು ನಮಗೆಲ್ಲ ಆ ಜನಸ್ತೋಮ ಹೇಗಿತ್ತು ಅಂತಂದರೆ ಸಾಗರ ಥರ ಇತ್ತು. ಹಾಗೆ ಇಲ್ಲಿ ನಾನು ಜಿ ಎಸ್ ಮತ್ತು ಅಲ್ಲಿ 3000 ಜನ ನಾವು ಕೂತ್ಕೊಂಡು ನೂತನದಾದಿ ರಾಮಾನುಜ ನೂತನದಾದಿ ಪಾರಾಯಣ ಮಾಡ್ತಂಥದ್ದು. ಮತ್ತು ಯಾವಾಗಲೂ ನಾವು ರಾಮಾನುಜ ನೂತನದಾದಿನಲ್ಲಿ ಕಾರೈ ಕರುಣೆ ಈ ರಾಮಾನುಜ ಅಂತ ಹೇಳ್ತೀವಿ. ನಾ ಹೇಳ್ತೀನಿ, ಗುರುನಾಥ ರಾಮಾನುಜ ನಮ್ಮ ಯತಿರಾಜ ಮಠದ ಜಿ ಎಸ್ ಸ್ವಾಮಿಗಳಿಗೆ ಈ ಒಂದು ಪದ ಅನ್ವಯ ಚೆನ್ನಾಗಾಗತ್ತೆ. ಕಾರೈ ಕರುಣೆ ಈ ರಾಮಾನುಜ, ಕಾರೈ ಕರುಣೆ. ಪ್ರಸ್ತುತ ನೀವು ಯಾವ್ಯಾವ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ನೀವು ತಿಳಿಸ್ತೀರಾ? ಖಂಡಿತ. ನಾನು ಜಿ ಎಸ್ ಸ್ವಾಮಿಗಳು ಒಮ್ಮೆ ಸಿಕ್ಕಾಗ, ಇಲ್ಲ ನಾವು ಜಿ ಎಸ್ ಸ್ವಾಮಿಗಳ ಒಂದು ಸಿಕ್ಕಾಗ ಹೇಳಿದರು, ಒಂದು 108 ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಪಾರಾಯಣವನ್ನು ಮಾಡಿ ಇದು ಶಾತುಮರೆಯನ್ನು ಮಾಡಿ ಬನ್ನಿ ಅಂತ ಅವರು ನಮಗೆ ಹೇಳಿದಂಥದ್ದು ಜಿ ಎಸ್ ಸ್ವಾಮಿಗಳು. ಆಗ ನಾವು ಈಗ ಸುಮಾರು ಒಂದು 71 ದೇವಸ್ಥಾನಗಳನ್ನು ಪೂರೈಸಿದ್ದೀವಿ. ಇನ್ನು ಕಡಿಮೆ ಇದೆ. ಖಂಡಿತ ಅದು ಕೂಡ ಆಗತ್ತೆ. ಅದು ನನಗೇನಂದರೆ 108 ದೇವಸ್ಥಾನಗಳನ್ನು ಮುಗಿಸಿ ಜಿ ಎಸ್ ಸ್ವಾಮಿಗಳ ಪಾದಾರವಿಂದಗಳಿಗೆ ಎಲ್ಲ ಕಡೆಯಲ್ಲಿ ಹೋಗಿ ದಿವ್ಯ ಪ್ರಬಂಧ ಪಾರಾಯಣ. ಹೌದು, ಖಂಡಿತ ದಿವ್ಯ ಪ್ರಬಂಧ ಶಾತುಮರೆ ಕೂಡ ತಗೊಳ್ತಾ ಇರೋವಂಥದ್ದು. ಬಹಳ ಸಂತೋಷ. ಮತ್ತು ಜಿ ಎಸ್ ಸ್ವಾಮಿಗಳು ಎಲ್ಲೆಲ್ಲಿ ಮಂಗಳಾಶಾಸನ ಮಾಡಿದ್ದಾರೆ, ಶ್ರೀ ಬೆರಂಬುದೂರ್ಗೆ ಹೋಗಿದ್ವಿ, ಶ್ರೀರಂಗಮ್ಗೆ ಹೋಗಿದ್ವಿ, ಮತ್ತು ಉಡುಪಿ, ಮತ್ತು ಈಗ ರೀಸೆಂಟಾಗಿ ನಮ್ಮ ತಿರುಪತಿ ಆ್ಯಂಡ್ ತಿರುಪತಿ ಎರಡು ತಿರುಮಲಾಗೆ ಕೂಡ ಮಂಗಳಾಶಾಸನ ಕೈಂಕರ್ಯಕ್ಕೆ ನಾವು ಹೋದಂಥದ್ದು. ಅಲ್ಲಿ ಎಲ್ಲ ಕಡೆನೂ ರಾಮಾನುಜರು, ಇಲ್ಲಿ ಪೆರುಮಾಳು. ಇದನ್ನು ನೋಡುವಂಥ ಭಾಗ್ಯ ನಮಗೆ, ನಮ್ಮ ಗೋಷ್ಠಿಯವರಿಗೆ ಜಿ ಎಸ್ ಸ್ವಾಮಿಗಳ ಅನುಗ್ರಹದಿಂದ ನಮಗೆ ಸಿಕ್ಕಿದೆ. ದೇವಸ್ಥಾನಕ್ಕೆ ಹೋಗಿದ್ದೀವಿ, ಆದರೆ ಈ ಒಂದು ಜಿ ಎಸ್ ಸ್ವಾಮಿಗಳು ಹೋದಾಗ ಮಂಗಳಾಶಾಸನ ಮಾಡುವಾಗ ಅಲ್ಲಿ ರಾಮಾನುಜರ ಅಂದ್ಕೊಳ್ತಾ ಇದ್ದಾರೆ, ರಾಮಾನುಜರ ಕಾಲದಲ್ಲಿ ನಾವು ಇರಬೇಕಿತ್ತು ಅಂತ.
ಈಗ ಇದ್ದೀವಿ. ನಮ್ಮ ನಿಮ್ಗೆ ಅಲ್ಲಿ ತಿರುಮಲೆಯಲ್ಲಿ ಆದ ಅನುಭವ ಹೇಗಿತ್ತು? ತುಂಬ ಅಂದರೆ ಅಲ್ಲಿ ಸ್ವಾಮೀಜಿಯವರು GS ಸ್ವಾಮಿಗಳು ನನ್ನ ಒಂದು 5 ನಿಮಿಷ ನಿಲ್ಲಿಸ್ಕೊಳ್ಳುವಂಥ ಅವಕಾಶ ಆ ಪೆರ್ಮಾಳು ಮತ್ತು GS ಸ್ವಾಮಿಗಳ ಅನುಗ್ರಹದಿಂದ ಆದಂಥ ತುಂಬ ಹತ್ತಿರದಿಂದ GS ಸ್ವಾಮಿಗಳ ಹತ್ರ ಪಕ್ಕದಲ್ಲೇ ನಿಂತು ತಿರುವಡಿಗಳನ್ನು ನೋಡೇ ಇರಲಿಲ್ಲ. ಆ ಒಂದು ದಿವ್ಯ ಪ್ರಬಂಧ ಉಲಗಮಂಡ ಪೆರುವಾಯ ದಿವಸ ಹೇಳ್ಕೊಡೋದ್ರಿಂದ GS ಸ್ವಾಮಿಗಳ ಅನುಗ್ರಹದಿಂದ ನಮಗೆ ಈ ಒಂದು ಶ್ರೀನಿವಾಸರ ದರ್ಶನ ಆದಂಥದ್ದು. ಮನಸ್ಸಿಗೆ ತುಂಬಿ ಬರ್ತಾ ಇದೆ, ಕಣ್ಣುಗಳು ತುಂಬಿ ಬಂದಿತ್ತು ಅವತ್ತು GS ಸ್ವಾಮಿಗಳನ್ನು ಮತ್ತು ಶ್ರೀನಿವಾಸ ಪೆರ್ಮಾಳ್ರನ್ನ ನೋಡಿದಾಗ. ರಾಮಾನುಜರವರು ಖಂಡಿತ ಖಂಡಿತ ನನಗಂತೂ ಹಾಗೆ ಭಾಸ ಆಗೋದೇ ಹಾಗೆ. ನಂಗೆ ನೋಡಿದಾಗಲೆಲ್ಲನೂ ಅಷ್ಟೇ ರಾಮಾನುಜರ ಕಾಲದಲ್ಲಿ ನಾವು ಇದ್ದೇವೆ, ನಾವು ರಾಮಾನುಜರ ಕಾಲದಲ್ಲಿ ಇದ್ದೇವೆ ನಾವು ಅನ್ನೋದೇ ನನಗೆ ಭಾಸ ಆಗತ್ತೆ. ಮತ್ತು ನಮ್ಮ ಗೋಷ್ಠಿಯವ್ರ ಮೇಲೂ ಅಷ್ಟೇ ತುಂಬ ಅನುಗ್ರಹ ಇದೆ GS ಸ್ವಾಮಿಗಳಿಗೆ. ಎಲ್ಲಿ ನೋಡಿದ್ರು ಗುರ್ತು ಹಿಡಿತಾರೆ ನಮ್ಮ ಗೋಷ್ಠಿಯವ್ರನ್ನ ಅನುಗ್ರಹ ಮಾಡಿ. ಆಮೇಲೆ ಎಲ್ಲರಿಗೂ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಖಂಡಿತ ಖಂಡಿತ ಆಂಡಾಳ್ ಗೋಷ್ಠಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಎಷ್ಟೋ ಕಡೆ ನಮ್ಗೆ ಅಲೋ ಮಾಡಿರ್ಲಿಲ್ಲ ಈ ದಿವ್ಯ ಪ್ರಬಂಧ ಹೇಳಲಿಕ್ಕೆ, ಮಹಿಳೆಯರಿಗೆ ಅವಕಾಶ ಇರಲಿಲ್ಲ, ಆಂಡಾಳ್ ಗೋಷ್ಠಿಯವ್ರಿಗೆ ಇರಲಿಲ್ಲ. ಅಂಥದ್ರಲ್ಲಿ ಯತಿರಾಜ ಮಠದಲ್ಲಿ ಪ್ರತಿ ದಿವಸ ಪಾರಾಯಣ ಆಗುತ್ತೆ. ನಾವು ಮನೇಲೇ ಕೂತ್ಕೊಂಡು ಹಾಯಾಗಿ ಆನ್ಲೈನ್ ಮುಖಾಂತರ ಪಾರಾಯಣ ಮಾಡೋ ಅಂಥದ್ದು. ಹಾಗೆ ಒಂದು ಆಂಡಾಳ್ ಗೋಷ್ಠಿಯವರು ಅಂದರೆ ತುಂಬ ಒಂದು ಜಾಸ್ತಿ ಇದನ್ನು ಅನುಗ್ರಹವನ್ನು GS ಸ್ವಾಮಿಗಳಿಂದ ಸಿಗ್ತಾ ಇದೆ. ಈ ಒಂದು ಅದರಲ್ಲೂ ದಿವ್ಯ ಪ್ರಬಂಧಕ್ಕೆ ತುಂಬ ಪ್ರಾಮುಖ್ಯತೆ GS ಸ್ವಾಮಿಗಳು ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ ನನಗೆ. ನಮ್ಮ ಗೋಷ್ಠಿಯವರ ಬಗ್ಗೆ GS ಸ್ವಾಮಿಗಳಿಗೆ ತುಂಬ ತುಂಬ ಅಂದರೆ ತುಂಬ ನಮ್ಮ ಗೋಷ್ಠಿಯವ್ರಿಗೂ ಅಷ್ಟೇ GS ಸ್ವಾಮಿಗಳು ಅಂದರೆ ನೋಡಿ ಇವತ್ತು ಎಲ್ಲೆಲ್ಲಿಂದ ಬಂದಿದ್ದರು. ಹೊಸೂರಿಂದ ಅವರೆಲ್ಲ ಆಗಲೇ 9 ತಿಂಗಳು 8 ತಿಂಗಳು ಗರ್ಭ ಧರಿಸಿದ್ದಾರೆ, ಆದರೂ ಬಂದಿದ್ದರು GS ಸ್ವಾಮಿಗಳ ಅನುಗ್ರಹ ತಗೊಳ್ಳೋಕ್ಕೆ ಅಂತ. ಮತ್ತು ಈ ಸಮಯದಲ್ಲಿ ನಾನು ಒಂದೇ ಹೇಳಬೇಕು, ಒಂದು 10 ಇಯರ್ಸಿಂದ ಮಕ್ಕಳಿರಲಿಲ್ಲ. ದಿವ್ಯ ಪ್ರಬಂಧ ಕ್ಲಾಸಿಗೆ ಬಂದಮೇಲೆ ಈ ದಿವ್ಯ ಪ್ರಬಂಧ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಮಗು ಬಂದಮೇಲೆ ಎಲ್ಲ ಒಂದೊಂದೇ ಸರಿಯಾಗಿ ಆಫ್ಟರ್ 10 ಇಯರ್ಸ್ ಆದಮೇಲೆ ಕನ್ಸೀವ್ ಆಗಿ ಒಂದು ಗರ್ಭ ಧರಿಸಿದ್ರು. ನನಗೆ ಗೊತ್ತಿಲ್ಲ GS ಸ್ವಾಮಿಗಳ ಅನುಗ್ರಹ ಕೂಡ ಸಿಕ್ತು ಆ ಮಗುಗೆ. ಅವತ್ತೇ ಹೇಳಿದರು ನಮ್ಮಾಳ್ವಾರ್ ಅವ್ರು ಹುಟ್ಟಿ ಬರ್ತಾರೆ ಅಂತ. ಖಂಡಿತ ನಮ್ಮಾಳ್ವಾರ್ ಅವರೇ ಹುಟ್ಟಿ ಬಂದಿದ್ದಾರೆ, GS ಸ್ವಾಮಿಗಳ ಬಾಯಿಂದ ಬಂದಿರೋದು. ಅದು ನಮಗೆ GS ಸ್ವಾಮಿಗಳಂದರೆ ಇನ್ನೇನಿಲ್ಲ, ಕಣ್ಣಾಲಿಗಳು ತುಂಬ್ಕೊಂಡು ಬರುತ್ತೆ, ಮನಸ್ಸು ತುಂಬ್ಕೊಂಡು ಬರುತ್ತೆ. ತುಂಬ ಸಂತೋಷ ಆಗುತ್ತೆ GS ಸ್ವಾಮಿಗಳು ಮಠಕ್ಕೆ ಬರೋಕ್ಕೆ. ಹಾಗೆ ಶ್ರೀಪಾದ ತೀರ್ಥ ನಮಗೆ ಕಷ್ಟಕರವಾಗಿತ್ತು, ಬಟ್ ಈ ಸಮಯದಲ್ಲಿ ಶ್ರೀಪಾದ ತೀರ್ಥ ಎಲ್ಲರಿಗೂ ಸಿಗೋ ಹಾಗೆ, ಮತ್ತು ಈ ದಿವ್ಯ ಪ್ರಬಂಧ ಕೂಡ ಎಲ್ಲರಿಗೂ ಸಿಗೋ ಹಾಗೆ ನಮ್ಮ ಈ ಒಂದು ಶ್ರೀ ವೈಷ್ಣವ ಬಾಂಧವನೆಲ್ಲ ಬಿಗಿದಪ್ಪಿಕೊಂಡಿದ್ದಾರೆ. ರಾಮಾನುಜರ ಕಾಲದಲ್ಲಿ ಏನು ಕ್ರಾಂತಿ ಆಗಬೇಕು ಅಂತ ಪೆರುಮಾಳ್ ಅವ್ರನ್ನ ಕಳಿಸಿದ್ರು, ಆ ಕ್ರಾಂತಿ ಈಗ ನಮ್ಮ GS ಸ್ವಾಮಿಗಳಿಂದ ಆಗ್ತಾ ಇರೋವಂಥದ್ದು. ಬಹಳ ಸಂತೋಷ. ಇದುವರೆಗೂ ನೀವು ನಮ್ಮ ವೀಕ್ಷಕರ ಜೊತೆ ತುಂಬ ಒಳ್ಳೊಳ್ಳೆಯ ಅನುಭವಗಳನ್ನ ಹಂಚ್ಕೊಂಡ್ರಿ. ಅದರಲ್ಲೂ ನಮ್ಮ GS ಸ್ವಾಮಿ ಪರಮ ಕೃಪೆ ಎಲ್ಲರ ಮೇಲೂ ಹೇಗಿದೆ ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ಸಂತೋಷ. ಅಡಿಯೇನು ರಾಮಾನುಜಜಿ, ಅಡಿಯೇನು ತಿರುವಡಿಗಳೇಶ್ವರ. ಇದುವರೆಗೆ ನಮ್ಮೊಂದಿಗೆ ತಮ್ಮ ವಿಶಿಷ್ಟವಾದಂತಹ ಅನುಭವಗಳನ್ನು ಹಂಚಿಕೊಂಡ ಶ್ರೀಮತಿ ವಿಜಯಲಕ್ಷ್ಮೀ ನಾರಾಯಣಮೂರ್ತಿಯವರಿಗೆ ನಮ್ಮ ಅನಂತ ಧನ್ಯವಾದಗಳು. ಶ್ರೀಮತಿ ರಾಮಾನುಜಾಯ ನಮಃ. ಆಳ್ವಾರ್ ಎಂಬೆರುಮಾನಾರ್ ಜಿಯರ್ ತಿರುವಡಿಗಳೇ ಶರಣಂ ಗುರುನಾಥ. ವೀಕ್ಷಕರೇ, ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀಮತಿ ರಾಮಾನುಜಾಯ ನಮಃ. ಹರೀಶ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ವಿಶಿಷ್ಟಾದ್ವೈತ ಪ್ರತಿಪಾದಕ ಯತಿರಾಜ ಶ್ರೀ ವೈಷ್ಣವ ಕುಲ ಗುರುವೆ ಗುರುವರ್ಯ ಯತಿರಾಜ, ಶ್ರೀ ವೈಷ್ಣವ ಕುಲ ಗುರುವೆ ಗುರುವರ್ಯ ಯತಿರಾಜ.